ಇದು ಜಿ ಕನ್ನಡ ನ್ಯೂಸ್ ನ ಮತ್ತೊಂದು ಇಂಪ್ಯಾಕ್ಟ್. ಹೌದು, ಏನು ಕಳೆದ ಕೆಲ ದಿನಗಳ ಹಿಂದೆ ಜಿ ಕನ್ನಡ ನ್ಯೂಸ್ ನೆಲಮಂಗಲ ಬಸ್ ನಿಲ್ದಾಣದ ಒಂದು ಸುದ್ದಿಯನ್ನ ಬಿತ್ತರಿಸಿತ್ತು. ಕಾಮಗಾರಿ ಬಸ್ ನಿಲ್ದಾಣದ ಒಂದು ಭಾಗದ ಕಾಮಗಾರಿ ಮುಗಿದು ಎಷ್ಟೋ ತಿಂಗಳುಗಳು ಕಳೆದ್ರೂ ಕೂಡ ಲೋಕಾರ್ಪಣೆ ಭಾಗ್ಯ ಮಾತ್ರ ಸಿಕ್ಕಿಲ್ಲ ಅಂತ ಸುದ್ದಿ ಬಿತ್ತರಿಸಿ ಸಾರಿಗೆ ಇಲಾಖೆಗೆ ಹಾಗೂ ಶಾಸಕರನ್ನ ಪ್ರಶ್ನಿಸಿತ್ತು. ಇದೀಗ ಜಿ ಕನ್ನಡ ನ್ಯೂಸ್ ಬಿತ್ತರಿಸಿದ್ದ ಸುದ್ದಿಗೆ ಒಂದು ದೊಡ್ಡ ಫಲಶ್ರುತಿಗೆ ಸಿಕ್ಕಿದೆ. ಇಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿಯವರು ಬಸ್ ನಿಲ್ದಾಣಕ್ಕೆ ಆಗಮಿಸಿ ಕಾಮಗಾರಿಯನ್ನ ವೀಕ್ಷಣೆ ಮಾಡಿ ಏನೊಂದು ಸೆಪ್ಟೆಂಬರ್ 1ನೇ ತಾರೀಕಿನಿಂದ ಈ ಬಸ್ ನಿಲ್ದಾಣವನ್ನ ಬಳಸಿಕೊಳ್ಳಿ ಅಂತ ಅಧಿಕಾರಿಗಳು ಹಾಗೂ ಸ್ಥಳೀಯ ಶಾಸಕರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ 1ನೇ ತಾರೀಕಿಂದ ನಿಜವಾಗ್ಲೂ ಬಸ್ ನಿಲ್ದಾಣ ಓಪನ್ ಆಗುತ್ತಾ, ಸಾರ್ವಜನಿಕರ ಉಪಯೋಗಕ್ಕೆ ಸಿಗುತ್ತಾ ಅಂತ ಕಾದು ನೋಡ್ಬೇಕಷ್ಟೇ. ಈಗ ನೀವು ನೋಡ್ತಾ ಇದ್ದೀರಾ, ಇದೇ ಬಸ್ ನಿಲ್ದಾಣದ ಬಗ್ಗೆ ಏನು ಕೆಲ ತಿಂಗಳುಗಳ ಹಿಂದೆನೆ ಕೂಡ ಆ ಕಾಮಗಾರಿ ಮುಕ್ತಾಯವಾಗಿತ್ತು, ಆದ್ರೆ ಲೋಕಾರ್ಪಣೆ ಭಾಗ ಮಾತ್ರ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಕೊನೆಗೂ ಸುದ್ದಿ ಬಿತ್ತರಾದ ನಂತರ ಏನೋ ಒಂದು ಸಚಿವರ ಗಮನಕ್ಕೆ ತಂದಿದ್ದೋ, ಈ ರೀತಿಯ ಒಂದು ಬಸ್ ನಿಲ್ದಾಣ ಕಾಮಗಾರಿ ಮುಗಿದ್ರೂ ಕೂಡ ಈ ಒಂದು ನಿಲ್ದಾಣಕ್ಕೆ ತಮ್ಮ ಕಡೆಯಿಂದ ದಿನಾಂಕ ಸಿಗ್ತಾ ಇಲ್ವಂತೆ ಅಂತ ಅವರ ಗಮನಕ್ಕೆ ತಂದಿದ್ದು. ಇದನ್ನ ಮನವರಿಕೆ ಮಾಡಿಕೊಂಡ ಸಚಿವರು ಇಂದು ನೆಲಮಂಗಲ ಬಸ್ ನಿಲ್ದಾಣದ ಈ ಒಂದು ಕಾಮಗಾರಿ ಮುಕ್ತಾಯವಾಗಿರೋ ಭಾಗಕ್ಕೆ ಭೇಟಿ ನೀಡಿ ಪೂರ್ತಿ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ ನಂತರ ಬಸ್ ನಿಲ್ದಾಣದ ಬಳಕೆಗೆ ಅನುಮತಿಯನ್ನ ಕೊಟ್ಟಿದ್ದಾರೆ. ಇದೇ ಮುಂದಿನ ತಿಂಗಳಿನಿಂದ ಬಸ್ ನಿಲ್ದಾಣದ ಬಳಕೆ ಆಗ್ತಾ ಇದೆ. ಏನು ಈ ಒಂದು ಜಿ ಕನ್ನಡ ನ್ಯೂಸ್ ಇಂಪ್ಯಾಕ್ಟ್ ಸ್ಟೋರಿಗೆ ಸಾರ್ವಜನಿಕ ವಲಯದಿಂದ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದೆ. 1ನೇ ತಾರೀಕು 11 ಗಂಟೆಗೆ ಆಮೇಲೆ ಬಹಳ ಸ್ಪಷ್ಟವಾಗಿ ಬಳಸ್ಕೊಬಿಡಿ ಸರ್, ಅಗ್ರಿಮೆಂಟ್ ಆಗ್ಬಿಟ್ಟು ಆಯ್ತು. ಆಮೇಲೆ ಆಗಿರೋದನ್ನ ಬಳಸ್ಕೊಳ್ಳಿ. 1ನೇ ತಾರೀಕು ತಾವೇನು ತೀರ್ಮಾನ ಮಾಡ್ತೀರಾ ಆ ಥರ ಮಾಡೋಣ ಸರ್. ಓಕೆ. ಚೇಂಜ್ ಮಾಡೋದು ಆಮೇಲೆ ಈ ಕೆಲಸ ಮಾಡಬೇಡಿ, ಆಗಲೇ ಕಂಪ್ಲೀಟ್ ಮಾಡ್ತಾರೆ. ಏನು ತೊಂದರೆ ಇಲ್ಲ ಬಿಡಿ, ಬಸ್ಸು ಕೆಳಗಡೆ ಹೋಗ್ಬೇಕು, ಮೇಲೆ ಹೋದ ಏನು ತೊಂದರೆ ಇಲ್ಲ. ಈಗ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೇಲೆ ಎಲ್ಲ ಮುನ್ಸಿಪಲ್ ಮೆಂಬರು ಅಧ್ಯಕ್ಷರಿಗೆ ಕೋಪ ಸರ್. ಅನಾನುಕೂಲ ಆಗ್ತಾ ಇದೆ ಅಂತ ನನ್ನ ಹತ್ರ ಬಂದು ಹಲವಾರು ಸರಿ ಕಂಪ್ಲೇಂಟ್ ಕೊಟ್ಟಿದ್ರು. ಈಗ ನಾನಾ ಕಾರಣಗಳಿಂದ ಬರೋಕ್ಕಾಗಿರಲಿಲ್ಲ. ಇವತ್ತು ಬಂದಿದ್ದೀನಿ. ಸ್ವಲ್ಪ ಇದು ಹೊರಗೆ ಹೋಗೋದಕ್ಕೆ ಮತ್ತು ಒಳಗೆ ಬರೋದಕ್ಕೆ ಸ್ವಲ್ಪ ಬದಲಾವಣೆ ಮಾಡಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದು ರಸ್ತೆ ಏನು ಇಂದಿರಾ ಗಾಂಧಿ ಅವರ ಹೆಸರು, ಇಂದಿರಾ ಗಾಂಧಿ ಅವರ ಹೆಸರು ಇರ್ತಕ್ಕಂಥ ರಸ್ತೆ ಬರೀ 22 ಅಡಿ ಮಾತ್ರ ಇದೆ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಾಗನೂ ಸೇರಿಸ್ಕೊಂಡ್ರೆ ಇನ್ನೂ ದೊಡ್ಡದಾಗಿ ಒಂದು 40 ಅಡಿ ಮಾಡ್ಕೋಬೋದು. ಮತ್ತು ಇಲ್ಲೇನಾದರೂ ಇನ್ನೂ ಕೆಲಸ ಬೇರೆ ನಡೀತಾ ಇದೆ, ಆ ಕಡೆ ಕೆಲಸ ನಡೀತಾ ಇದೆ. ಮತ್ತು ಆ ಕಡೆ ಅಂಗಡಿಗಳು ಎಲ್ಲ ಕೂಡ ಬಿಟ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಇದನ್ನೆಲ್ಲ ಕೂತು ಮಾತಾಡ್ಬಿಟ್ಟು ನಮ್ಮ ಶ್ರೀನಿವಾಸ್ ಅವರು ಮತ್ತು ಇಲ್ಲಿ ನಗರಸಭಾ ಅಧ್ಯಕ್ಷರು ಮತ್ತು ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು 4-5 ಜನ ಬೆಂಗಳೂರಿಗೆ ಬಂದರೆ ನಮ್ಮ ಎಮ್ ಡಿ ಅವರು ಇಬ್ಬರು ಇದ್ದಾರೆ, KSRTC ಎಮ್ ಡಿನೂ ಇದ್ದಾರೆ, BMTC ಎಮ್ ಡಿನೂ ಇದ್ದಾರೆ. ಕೂತು ಮಾತಾಡಿಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ
ಇದನ್ನು ಸ್ವಲ್ಪ ಏನಾದರೂ ಅವಶ್ಯಕತೆ ಇದ್ದರೆ ಬದಲಾವಣೆ ಮಾಡೋಣ. ಮತ್ತು ಈಗ ಆಗಿರ್ತಕ್ಕಂಥದ್ದನ್ನು ಉಪಯೋಗಿಸ್ಕೊಳ್ಳಿ. ಅದೇನು ಇನಾಗ್ರೇಷನ್ ಮಾಡೋದು ಬೇಡ, ಬಳಸ್ಕೊಳ್ತಾ ಇರಲಿ. ಯಾಕಂದರೆ ಅದು ಇನ್ನೂ ಆ ಕಡೆ ಇನ್ನೂ 1 ವರ್ಷ ಆಗುತ್ತೆ ಕಂಪ್ಲೀಟ್ ಆಗೋದಕ್ಕೆ. ಏನಾದರೂ ಬದಲಾವಣೆಗಳಿದ್ದರೆ ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿ ಮಾಡಿಕೊಡೋಣ ಅಂತ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಜನ ಕೇಳೋಕ್ಕೆ ಇಷ್ಟಪಡ್ತೀನಿ. ನಾಳೆನೇ ಬಿಟ್ಕೊಳ್ಳಿ. ಈಗ ಉದ್ಘಾಟನೆ ಮಾಡೋದಿಲ್ಲ ಆದರೆ ಬಳಸ್ಕೊಳ್ಳಿ. ಯಾಕಂದರೆ ಕಟ್ಟಿ ಸುಮ್ಮನೆ ಯಾಕೆ ವೇಸ್ಟ್ ಆಗಿ ಬಿದ್ದಿರಬೇಕು, ಬಳಸ್ಕೊಳ್ತಾ ಇರಲಿ. ಸರ್ 10 ವರ್ಷ ಆಯಿತು, ಸಚಿವರು ಭಾಳಷ್ಟು ಜನ ಬಂದು ಹೋದ್ರು, ಆದರೆ ಬಸ್ ಸ್ಟ್ಯಾಂಡ್ ಮಾತ್ರ ಬದಲಾವಣೆ ಆಗಲಿಲ್ಲ ಅಂತ ಸರ್. ಈಗ ಒಂದು ನಿಮಿಷ ಇದೆ. ಇದು ಕಂಪ್ಲೀಟ್ ಆಗಿದೆ ಇಲ್ವೋ ಅರ್ಧ, ಇದನ್ನು ಬಳಸ್ಕೋಬೇಕಾ ಬೇಡವೋ? ಇದನ್ನು ಬಳಸ್ಕೊಳ್ತಾ ಇರಲಿ. ಆ ಕಡೆ ಇನ್ನೂ ಕಟ್ತಾ ಇದ್ದಾರೆ. ಆಮೇಲೆ ಶಾಸಕರು ಹೇಳೋದೇನೋ ಜನಕ್ಕೆ ಇನ್ಕನ್ವೀನಿಯನ್ಸ್ ಆಗ್ತಾ ಇದೆ, ಪ್ಲ್ಯಾನ್ ಮಾಡುವಾಗ ಸರಿಯಾಗಿ ಮಾಡಿಲ್ಲ ಅಂತ ಹೇಳಿದ್ದಾರೆ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ಶಾಸಕರು ಹೇಳೋ ರೀತಿಯೇ ಅದನ್ನು ಬದಲಾವಣೆ ಮಾಡಿಸ್ಕೊಡ್ತೀನಿ. ಇದು ಎಕ್ಸಿಟ್ಟು, ಆಮೇಲೆ ಒಳಗೆ ಬರೋದಕ್ಕೆ, ಆಚೆ ಹೋಗೋದಕ್ಕೆ ಬದಲಾವಣೆ ಬೇಕು ಅಂತ ಹೇಳ್ತಾ ಇದ್ದಾರೆ. ಮಾಡಿಕೊಡೋಣ, ಏನು ತೊಂದರೆ ಇಲ್ಲ. ಸರ್, ನಗರಸಭೆ ಮತ್ತು KSRTC ಗೊಂದಲಗಳಿತ್ತು, ಅದು ನಿವಾರಣೆ ಆಗಿದೆಯಾ ಅಂತ? ಈಗ ಯಾವ ಗೊಂದಲನೂ ಇಲ್ಲ. ನಗರಸಭಾ ಅಧ್ಯಕ್ಷರು ಇಲ್ಲೇ ಇದ್ದಾರೆ, ಶಾಸಕರು ಇಲ್ಲೇ ಇದ್ದಾರೆ. ನಗರಸಭಾ ಅಧ್ಯಕ್ಷರು ಸೆಟರೇಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹಣದ ಕೊರತೆನೂ ಇಲ್ಲ. ಇದಕ್ಕೆ ಹೆಚ್ಚುವರಿಯಾಗಿ ಏನು ಹಣ ಬೇಕೋ ಕೊಡ್ತೀನಿ ಅಂತಲೂ ಹೇಳಿದ್ದೇನೆ. ಮತ್ತು ನಮ್ಮ ದಾಬಾಸ್ಪೇಟಲ್ಲಿ ನಮ್ಮ ಶಾಸಕರ ಆಸಕ್ತಿ ವಹಿಸಿ ಅವರಿಗೆ 50 ಕೋಟಿ ಕೊಡ್ತಾರೆ. 50 ಕೋಟಿನಲ್ಲಿ ಬಸ್ ಸ್ಟ್ಯಾಂಡ್ಗೆ ಅವರ ಗ್ರ್ಯಾಂಟಲ್ಲಿ ದುಡ್ಡು ಕೊಟ್ಟಿದ್ದಾರೆ. ಉಳಿದಿರ್ತಕ್ಕಂಥ ಅರ್ಥ ನಾವು ಹಾಕ್ಕೊಳ್ತೀವಿ. ಈಗ ಆ ಜಾಗ ನೋಡೋದಕ್ಕೆ ಅಲ್ಲಿ ಹೋಗ್ತಾ ಇದ್ವಿ. ಏನಂತ ಧರ್ಮಸ್ಥಳ ಕೇಸಲ್ಲಿ ತನಿಖೆ ಆದ್ರೂ ತಪ್ಪೇನಿಲ್ಲ ಅಂತ ಹೇಳಿದ್ದಾರೆ. ಒಂದು ನಿಮಿಷ, ಎಲ್ಲ ಮುಗಿಯೋ ಹಂತಕ್ಕೆ ಬಂದಿದೆ ಅಲ್ವಾ? ನನ್ನ ಅಭಿಪ್ರಾಯದಲ್ಲಿ 90 ಭಾಗ ಮುಗಿದಿದೆ. ಸಿದ್ದರಾಮಯ್ಯನವರು, ಪರಮೇಶ್ವರವರು ಒಂದು ಕ್ಲಾರಿಟಿ ಕೊಡಬೇಕು ಅಂತ ತೀರ್ಮಾನ ತಗೊಂಡಿದ್ದರಿಂದ ಇವತ್ತು ಒಂದು ಹಂತಕ್ಕೆ ಬಂದಿದೆ. NIAನೂ ಬೇಕಾಗಿಲ್ಲ, CBIಯೂ ಬೇಕಾಗಿಲ್ಲ. ನಮ್ಮ ಪೊಲೀಸ್ ಅಧಿಕಾರಿಗಳೇ ಸಮರ್ಥರಿದ್ದಾರೆ. ಖಂಡಿತ ಅದನ್ನು ಇನ್ನು ಕೆಲವೇ ದಿನಗಳಲ್ಲಿ ಇದು ಒಂದು ಅಂತ್ಯ ಕಾಣುತ್ತೆ. ಏನು ಧರ್ಮಸ್ಥಳದ ಬಗ್ಗೆ ಅಥವಾ ಧರ್ಮಾಧಿಕಾರಿಗಳ ಬಗ್ಗೆ ವ್ಯಾಪಕವಾಗಿ ಯೂಟ್ಯೂಬರ್ಸು ಪರನೂ ಇದ್ದರು, ವಿರೋಧ ಇದ್ದರು, ಇದಕ್ಕೆಲ್ಲ ಒಂದು ಅಂತ್ಯ ಆಗುತ್ತೆ, ಕೊನೆ ಆಗುತ್ತೆ. ದಸರಾ ಇನಾಗ್ರೇಷನ್ ಬಾನು ಮಿಸ್ಟಾಕ್ ಮಾಡೋರಲ್ಲ ಸರ್, ಸಾಕಷ್ಟು ವಿರೋಧ ಬರ್ತಾ ಇದೆ. ಈಗ ಅಬ್ದುಲ್ ಕಲಾಂ ಅವರು ನಮ್ಮ ದೇಶದ ಇದಾದ್ರಲ್ಲ, ರಾಷ್ಟ್ರಪತಿ ಆದ್ರಲ್ಲ, ಆಗ್ಬೋದಾ? ರಾಷ್ಟ್ರಪತಿಯವರು ಅಬ್ದುಲ್ ಕಲಾಮು ಆಗೋ ಆಗಿದ್ದರೆ ಬಾನು ಮುಷ್ತಾಕ್ ಅವ್ರು ಮಾಡೋದ್ರಲ್ಲಿ ತಪ್ಪೇನಿದೆ ಅಲ್ವಾ? ತಪ್ಪೇನೆ. ಅವರು ಇದೇ ಮಣ್ಣಲ್ಲಿ ಹುಟ್ಟಿರ್ತಕ್ಕಂಥವ್ರು, ಕನ್ನಡದ ಬಗ್ಗೆ ಅಭಿಮಾನ ಇರ್ತಕ್ಕಂಥವ್ರು, ಜಾತ್ಯತೀತ ವ್ಯಕ್ತಿತ್ವ ಇರ್ತಕ್ಕಂಥವ್ರು, ಎಲ್ಲ ಧರ್ಮಗಳನ್ನು ಒಂದೇ ಅಂತ ಕಾಣೋ ಅಂಥವ್ರು ಅವರು. ಭೂಕರ್ ಪ್ರಶಸ್ತಿ ವಿಜೇತರು ಅಲ್ವಾ? ಎಲ್ಲ ಧರ್ಮಗಳನ್ನು ಸಮಾನವಾಗಿ, ಅವ್ರ ಧರ್ಮನೂ ಸೇರಿಸಿ ನಮ್ಮ ಧರ್ಮವನ್ನು ಕೂಡ ಸಮಾನವಾಗಿ ನೋಡುವಂಥವ್ರು ಅವರು. ಇದರಿಂದ ತಪ್ಪೇನೆ. ಒಂದು ಭಾಳ ಸ್ಪಷ್ಟವಾಗಿ ನಾನು 106 ಸಲ ಹೇಳಿದ್ದೀನಿ, RSS ನಮ್ಮ ಸ್ವಾತಂತ್ರ್ಯ ಚಳುವಳಿನಲ್ಲಿ ಭಾಗವಹಿಸಲಿಲ್ಲ. ಸ್ವಾತಂತ್ರ್ಯ ಚಳುವಳಿನಲ್ಲಿ ಅವರ ಪಾತ್ರ ಏನೂ ಇಲ್ಲ. ಸುಮಾರು 52 ವರ್ಷಗಳ ಕಾಲ ನಾಗ್ಪುರಲ್ಲಿ ಅವರ RSS ಕಚೇರಿ ಮೇಲೆ ನಮ್ಮ ತ್ರಿವರ್ಣ ಧ್ವಜ ಅವರು ಹಾರಿಸಲಿಲ್ಲ. ಎಷ್ಟು? 52 ವರ್ಷಗಳ ಕಾಲ ತ್ರಿವರ್ಣ ಧ್ವಜ ಹಾರಿಸಲಿಲ್ಲ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕೆ ಅವರ ಕೊಡುಗೆ ಏನೂ ಇಲ್ಲ. ಶನಿವಾರ ಈಗ ಅಸೆಂಬ್ಲಿ ಇದ್ದಾಗ ನನಗೆ ಮನಸ್ಸಿಗೆ, ನನ್ನ ಗಮನಕ್ಕೆ ಬಂತು, ನಿನ್ನೆ ರಜಾ ಇತ್ತು, ಶುಕ್ರವಾರ ಅಸೆಂಬ್ಲಿ ಕ್ಲೋಸ್ ಆಗಿತ್ತು, ನಿನ್ನೆ ಶನಿವಾರ ರಜಾ ಇತ್ತು, 4th Saturday ಅಲ್ಲ, ನಿನ್ನೆ ರಜಾ ಇತ್ತು. ನಿನ್ನೆ ಭಾನುವಾರ, ಶನಿವಾರ ರಜಾ ಇತ್ತಲ್ಲ, ಶನಿವಾರ ಭಾನುವಾರ ರಜಾ ಇತ್ತು. ಇವತ್ತು ಒಂದು ಅರ್ಧ ಗಂಟೆ ಕಾಲ. ಈಗ ಜಾಸ್ತಿ ಆಕ್ಸಿಡೆಂಟ್ಸ್ ಆಗ್ತಾ ಇರ್ತಕ್ಕಂಥದ್ದು ನಮ್ಮ ಎಲೆಕ್ಟ್ರಿಕ್ ಬಸ್ಸಸ್ ಅಂದರೆ ನಮ್ಮ BMTCಗೆ ಬಾಡಿಗೆಗೆ ತಗೊಂಡಿರ್ತಕ್ಕಂಥ ಬಸ್ಸಸ್. ಅದು ಕೇಂದ್ರ ಸರ್ಕಾರದ ನೀತಿಯಂತೆ GCC ಮೇಲೆ, ಗ್ರಾಸ್ ಕಾಸ್ಟ್ ಕಾಂಟ್ರಾಕ್ಟ್ ಮೇಲೆ ನಾವು ಅವರು ಬಸ್ ಅವ್ರದ್ದು, ಮೇಂಟೆನೆನ್ಸ್ ಅವ್ರದ್ದು, ಡ್ರೈವರ್ ಅವ್ರದ್ದು
ಕಂಡಕ್ಟರ್ ಮಾತ್ರ ನಮ್ಮದು ಕಿಲೋಮೀಟ್ರಿಗೆ ಇಷ್ಟು ಅಂತ ಕೊಡಬೇಕು. ನಾನು ಮೊನ್ನೆ ಎಮ್ ಡಿ ಅವರಿಗೆ ಭಾಳ ಸ್ಟ್ರಿಕ್ಟಾಗಿ ಹೇಳಿದ್ದೀನಿ. ಎಮ್ ಡಿ ಅವರು ಮೊನ್ನೆ ಭಾಳ ಸ್ಪಷ್ಟವಾಗಿ ಆದೇಶ ಕೊಟ್ಟಿದ್ದಾರೆ. 2 ಸಲ ಆಕ್ಸಿಡೆಂಟ್ ಆದರೆ ಅವ್ರು ಇಲ್ಲೇ ಇದ್ದಾರೆ, ಯಾಕಂದರೆ ಅವರು ಒಂದು ಬೈಟ್ ತಗೊಳ್ಳಿ. ಕೆಲವು ಸಂದರ್ಭದಲ್ಲಿ ನಮ್ಮ ಬಸ್ಸುಗಳಲ್ಲಿ ಕ್ಯಾಮ್ರಾಸ್ ಇರುತ್ತೆ, ಒಂದು ಅರ್ಧದಷ್ಟು ಕ್ಯಾಮ್ರಾ ಇರೋದರಿಂದ ನಮ್ಮ ಡ್ರೈವರ್ಸ್ ತಪ್ಪಿರಲ್ಲ, ಇನ್ನು ಅರ್ಧ ನಮ್ಮ ಡ್ರೈವರ್ಸ್ ತಪ್ಪಿರುತ್ತೆ. ಡ್ರೈವರ್ಸ್ ತಪ್ಪಿರ್ತಕ್ಕಂಥವ್ರ ಮೇಲೆ ಅತ್ಯಂತ ಕಠಿಣ ಕ್ರಮ ತಗೊಳ್ಳಿ ಅಂತ ನಮ್ಮ ಎಮ್ ಡಿ ಅವ್ರಿಗೆ ಹೇಳಿ. ಆಲ್ಟಿಯೋದು ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಕಾಯಿರಿ. ನೆಲಮಂಗಲದಿಂದ ಕಾರ್ತಿಕ್, ಜಿ ಕನ್ನಡ ನ್ಯೂಸ್.